ಇದೊಂದ್ಸಲ ಅವಕಾಶ ಮಾಡಿಕೊಡಿ. ಅಲ್ಪಸಂಖ್ಯಾತರ ನಾಯಕರ ತಪ್ಪು ಕೂಡ ಇದೆ. ಇಲ್ಲಿ ಈಗ ಈ ಬಾರಿ ಸಿಗದೆ ಇರಬಹುದು, ಮುಂದಿನ ಎಲೆಕ್ಷನ್ ಸಿಗುತ್ತೆ. ರಾಜಕಾರಣದಲ್ಲಿ ಇವತ್ತಿರೋದು ನಾಳೆ ಇರೋದಿಲ್ಲ, ಬದಲಾವಣೆ ಆಗ್ತಾ ಇರ್ತವೆ. ಒಮ್ಮತದ ನಿರ್ಧಾರ ನೀವೆಲ್ಲ ಲೀಡರ್ಸ್ಗಳದ್ದು ಆಗಿತ್ತು? ಇಲ್ಲ, ಆಗಿಲ್ಲ. ನಾವು ಕೊಟ್ಟಿದ್ದು ಅಭ್ಯರ್ಥಿ ಅಂತ ಅವ್ರು ಕೇಳಿದ್ರು. ಬಿಗ್ ಸ್ಟೇಟ್ಮೆಂಟ್ ರಿಜ್ವಾನ್ ಸರ್. ಸೊ ಹಾರಿಸ್ ಅವರು ಇದ್ರು, ಅವರು ಜಬ್ಬಾರ್ ಅವರೇ ಆಗ್ಬೇಕು ಅಂತ ಅವರು ಪ್ರಪೋಸ್ ಮಾಡಿದ್ರು. ಮಾಸ್ ಇಲ್ಲದೆ ಇದ್ರೆ ಗೆಲ್ಲಕ್ ಆಗುತ್ತಾ? ಮಾಸ್ ಇಲ್ಲದೆ ಇದ್ರೆ ಸಂಘಟನೆ ಮಾಡಕ್ ಆಗುತ್ತಾ? ಆಗ್ತಾ ಇಲ್ವಲ್ಲ ಸರ್, ಯಾಕೆ ಚರ್ಚೆ ಆಗ್ತಾ ಇಲ್ಲ? ಆಗ್ಬೇಕಾಗಿತ್ತು. ಜಮೀರ್ ಅಹಮದ್ ಅವ್ರು ಬರ್ತಾರಾ? ಕಾಂಗ್ರೆಸ್ ಮನೆಯೊಂದು ಮೂರು ಬಾಗಿಲು ದಾವಣಗೆರೆ ದಕ್ಷಿಣದಿಂದ ಆಗ್ತಾ ಇದೆಯಾ ಅಂತ. ನಿಮ್ಮ ಅಭ್ಯರ್ಥಿ ಸಮರ್ಥ್ ಅವರ ಬಗ್ಗೆ ಏನ್ ಹೇಳ್ತೀರಿ? ದಾವಣಗೆರೆ ನಾರ್ತ್ ಡೆವಲಪ್ ಆದಂಗೆ ದಾವಣಗೆರೆ ಸೌತ್ ಅಲ್ಲಿ ಅಷ್ಟೊಂದು ಡೆವಲಪ್ಮೆಂಟ್ ಇಲ್ಲ. ಇಂಡಿಪೆಂಡೆನ್ಸ್ ನ ಯಾಕೆ ವಾಪಸ್ ತಗೋಸ್ಕೊಳ್ತಾ ಇದ್ದಾರೆ? ಯಾಕೆ ಅವ್ರ ಮನೆಗಳಿಗೆ ಭೇಟಿ ಕೊಡ್ತಿದ್ದಾರೆ? ಈ ಸಲ ನಾವು ದಾವಣಗೆರೆ ದಕ್ಷಿಣ ಬಿಟ್ಟು ಕೊಟ್ರೆ ಇನ್ 15-20 ವರ್ಷ ನಾವು ಕೇಳಂಗಿಲ್ಲ. ನಾನು ಇಷ್ಟೇ ಕೇಳ್ಕೊತೀನಿ. ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ, ಇಡೀ ದೇಶಕ್ಕೆ ಮೆಸೇಜ್ ರವಾನೆ ಆಗುತ್ತೆ ಈ ಬಾರಿಯ ದಾವಣಗೆರೆ ದಕ್ಷಿಣದ ರಿಸಲ್ಟ್ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಅದನ್ನ ಸಾಕಷ್ಟು ಲೀಡರ್ಸ್ಗಳು ಕೂಡ ಒಪ್ಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿ 2 ಉಪಚುನಾವಣಾ ಕಣ, ಒಂದು ಬಾಗಲಕೋಟೆ, ಮತ್ತೊಂದು ದಾವಣಗೆರೆ ದಕ್ಷಿಣ. ಬಾಗಲಕೋಟೆನ ಕಂಪೇರ್ ಮಾಡಿದ್ರೆ ದಾವಣಗೆರೆ ದಕ್ಷಿಣ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇಲ್ಲಿರುವಂತಹ ಚುನಾವಣಾ ವಿಷಯಗಳು, ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳಲೇಬೇಕು ಅನ್ನುವಂತಹ ಪೈಪೋಟಿ ಕಾಂಗ್ರೆಸ್ನಲ್ಲೂ ಇದೆ, ಬಿಜೆಪಿಯಲ್ಲೂ ಇದೆ. ಕಾಂಗ್ರೆಸ್ನ ಕೆಲವು ನಾಯಕರಂತೂ ಜಿದ್ದಿಗೆ ಬಿದ್ದು ಈ ಕ್ಷೇತ್ರ ತಮ್ಮ ತೆಕ್ಕೆಯದಾಗಿತ್ತು, ತಮ್ಮ ತೆಕ್ಕೆಗೆ ತಗೊಳ್ಳೇಬೇಕು ಅನ್ನುವಂತಹ ಉತ್ಸಾಹದಲ್ಲಿ ಓಡಾಡ್ತಾ ಇದ್ದಾರೆ. ಸೊ ಹಾಗಂತಾನೆ ರಾಜ್ಯ ಕಾಂಗ್ರೆಸ್ನ ಒಬ್ಬ ಜಾಸ್ತಿ ಕ್ಲಾಸ್, ಸ್ವಲ್ಪ ಮಾಸ್, ಅದು ಈ ಕ್ಷೇತ್ರದಲ್ಲಿ ಹೇಗೆ ವರ್ಕೌಟ್ ಆಗುತ್ತೆ ಇವರ ನಾಯಕತ್ವ ಅನ್ನುವಂತಹ ಚಾಲೆಂಜ್ ನೊಂದಿಗೆ ಶಿವಾಜಿನಗರದ ಶಾಸಕರಾಗಿರುವಂತಹ ರಿಜ್ವಾನ್ ಅರ್ಷದ್ ಅವರು ನಿದ್ದೆ ಮಾಡ್ತಿದ್ದಾರೋ, ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೋ, ಊಟ ಮಾಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ. ಈ ಕ್ಷೇತ್ರ ಗೆಲ್ಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಸಿಕ್ಕಿದ್ದಾರೆ, ಮಾತಾಡಿಸ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ಹೌ ಆರ್ ಯು? ಐ ಆಮ್ ಗುಡ್, ಥ್ಯಾಂಕ್ ಯು. ತಿಂಡಿ ಆಯ್ತಾ? ಮಾಡಿದ್ದೀನಿ. ಹೇಗಿದೆ ಟ್ರೆಂಡು? ಏನ್ ಹೇಳ್ತೀರಿ? ಚೆನ್ನಾಗಿದೆ. ನಿಶ್ಚಿತವಾಗ್ಲೂ ಗೆಲ್ತೀವಿ ಅಂತ ವಿಶ್ವಾಸನೂ ಇದೆ. ಇಟ್ ಇಸ್ ಪಿಕ್ಡ್ ಅಪ್ ವೆರಿ ವೆಲ್. ಓಕೆ, ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನನಗೆ ನಿರೀಕ್ಷೆ ಇದೆ. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಸತತವಾಗಿ ಶಾಮನೂರ್ನವರು ಗೆಲ್ತಾ ಬರ್ತಾ ಇದ್ರು. ಅವರಿಗೆ ಅಷ್ಟೊಂದು ಟೆನ್ಷನ್ನೇ ಇರಲಿಲ್ಲ. ನಾರ್ತ್ ಅಲ್ಲಿ ಏನಾದ್ರೂ ಕೂಡ, ಡಿಸ್ಟಿಕ್ ನ ಬೇರೆ ಕ್ಷೇತ್ರದಲ್ಲಿ ಏನಾದ್ರೂ ಕೂಡ, ಲೋಕಸಭಾ ಎಲೆಕ್ಷನ್ ಅಲ್ಲಿ ಏನೇ ಆದ್ರೂ ಕೂಡ ದಾವಣಗೆರೆ ದಕ್ಷಿಣ ಅಂತೂ ತಮ್ಮ ಭದ್ರಕೋಟೆ ಅಂತ. ಬಟ್ ಈ ಸಲ ಕಷ್ಟ ಆಗ್ತಿದ್ಯಾ? ಕಷ್ಟ ಅಂತ ಇಲ್ಲ, ನಿಶ್ಚಿತವಾಗ್ಲೂ ಬೇರೆ ಬೇರೆ ಅಭಿಪ್ರಾಯ ಇದೆ. ಸ್ವಲ್ಪ ಅಲ್ಪಸಂಖ್ಯಾತರಲ್ಲಿ ನಮಗೆ ಒಂದು ಟಿಕೆಟ್ ಸಿಗಬೇಕಾಗಿತ್ತು ಅಂತ ಅವರ ಅಪೇಕ್ಷೆಯಲ್ಲಿ ಇದ್ದಾಗ ಸಿಗದೇ ಇರೋದನ್ನು ಸ್ವಲ್ಪ ಅವರಲ್ಲಿ ಇದು ಮೂಡಿದೆ. ಬಟ್ ಅದನ್ನು ಅವರು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಯಾವ ಸಂದರ್ಭದಲ್ಲಿ ಈ ಥರ ಆಯಿತು, ಹೇಗಾಯಿತು, ಯಾಕಾಯಿತು, ಮುಂದೆ ಅದನ್ನು ಸರಿನೂ ಕೂಡ ಆಗುತ್ತೆ. ಸೊ ಅದು ಒಂದು ಸೀಟ್ನ ವಿಚಾರ ಇಟ್ಕೊಂಡು ನಾವು ಕೋಮುವಾದಿ BJPಗೆ ಸಹಾಯ ಮಾಡೋದಕ್ಕೆ ಆಗೋದಿಲ್ಲ. ಸೊ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸಬೇಕು ಅಂತ ಆ ತೀರ್ಮಾನಕ್ಕೆ ಎಲ್ಲರೂ ಬಂದಿದ್ದಾರೆ. ಯಾಕೆ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರ ಬಗ್ಗೆನೇ ಚುನಾವಣಾ ವಸ್ತು ಆಗಿದೆ, ಬೇರೆ ವಿಷಯಗಳು ಇಲ್ವಾ ಹಾಗಾದ್ರೆ? ಅದೇ ಇದು ಮಾಡ್ತಾ ಇರೋದು. ನಾನು ಕೂಡ ಯೋಚನೆ ಮಾಡ್ತಾ ಇದ್ದೆ. ಹಲವಾರು ಜನರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಶ್ಯೂಸ್ ಇದ್ದಾವೆ, ಅದ್ಯಾಕೆ ಚರ್ಚೆ ಆಗ್ತಾ ಇಲ್ಲ? ಇವತ್ತು ನೋಡಿ, ನರೇಂದ್ರ ಮೋದಿಯವರ ರಾಂಗ್ ಫಾರಿನ್ ಪಾಲಿಸಿ, ಅವರು ಇಸ್ರಾಯೇಲ್ ಜೊತೆಗೆ ಗುರುತಿಸ್ಕೊಂಡಿರೋದ್ರಿಂದ, ಅಮೆರಿಕ ಜೊತೆಗೆ ಗುರುತಿಸ್ಕೊಂಡಿರೋದ್ರಿಂದ ಇವತ್ತು ನಮ್ಮ ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ದು, ಗ್ಯಾಸ್ದು ಎಷ್ಟು ಸಮಸ್ಯೆ ಆಗಿದೆ. ಇವತ್ತು ಎಷ್ಟು ದಿವಸ ರಿಸರ್ವ್ ಇದೆ, ಎಷ್ಟು ದಿವಸ ಕೊರತೆ ಇದೆ. ಇವತ್ತು ಒರಾಕಲ್ ಒಂದು ಕಂಪ್ನಿ ನಮ್ಮ ದೇಶದಲ್ಲಿ 12,000 ಉದ್ಯೋಗವನ್ನು ಕಡಿತ ಮಾಡಿದ್ದಾರೆ. 12,000 ಇಂಜಿನಿಯರ್ಸ್ಗೆ ಉದ್ಯೋಗ ಇಲ್ಲ ಒಂದೇ ಕಂಪನಿಯಿಂದ. ಈ ಥರ ಹಲವಾರು ಕಂಪನಿಗಳು. ಇವತ್ತು ನಿರುದ್ಯೋಗದ ಸಮಸ್ಯೆ ಈ ದೇಶದಲ್ಲೇ ಎಂದೂ ನಾವು ಕಂಡಿರ್ತಕ್ಕಂಥ ಆ ಮಟ್ಟಕ್ಕೆ ನಿರುದ್ಯೋಗ ಸಮಸ್ಯೆ ಇರ್ತಕ್ಕಂಥದ್ದು. ಮೋದಿ ಸರ್ಕಾರ ಸಾಲ ಮಾಡಿ ಇಡೀ ದೇಶದ ಇತಿಹಾಸದಲ್ಲೇ ಇಷ್ಟು ಸಾಲಗಾರ ಪ್ರಧಾನಮಂತ್ರಿ ಯಾರೂ ಇಲ್ಲ, ನರೇಂದ್ರ ಮೋದಿರವರಷ್ಟು ಮಾಡಿ ನಮ್ಮ ದೇಶವನ್ನು ಒಂದು ಸಾಲಗಾರ ದೇಶ ಮಾಡಿ ಪರಿವರ್ತನೆ ಮಾಡ್ತಾ ಇದ್ದಾರೆ. BJP ಎಷ್ಟು ದ್ವೇಷವನ್ನು ಕಾರ್ತಾ ಇದೆ ಅಲ್ಪಸಂಖ್ಯಾತರ ಮೇಲೆ.
ಇದೇ ಮೊನ್ನೆ ಬಜೆಟ್ ಆಗಿರೋದು ಹೋದ ತಿಂಗಳು. ಅಲ್ಪಸಂಖ್ಯಾತರಿಗೆ 1% ಬಜೆಟ್ ಅಲ್ಲಿ ಒಂದು ಮೀಸಲಿಟ್ರೆ ಅದ್ರ ಬಗ್ಗೆ ಎಷ್ಟು ನೀವು ಟೀಕೆ ಮಾಡಿದ್ರಿ. ಸೊ ಒಬ್ಬ ವ್ಯಾಪಾರಿ ಅಲ್ಪಸಂಖ್ಯಾತ ಒಬ್ಬ ವ್ಯಾಪಾರ ಮಾಡಕ್ಕೆ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಅವನು ಸುರಕ್ಷಿತವಾಗಿ ಇರ್ತಾನೋ ಇಲ್ವೋ ಅಂತ ಆ ನಿಟ್ಟಿನಲ್ಲಿ ಸಂಘ ಪರಿವಾರದ ಕಾರ್ಯಕರ್ತರು ಅವನ ಮೇಲೆ ಕಾಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಹಲವಾರು ಸಮಸ್ಯೆಗಳಿದಾವೆ, 1-2 ಸಮಸ್ಯೆ ಇಲ್ಲ. ಅದನ್ನು ಬಿಟ್ಟು ಅದ್ರ ಚರ್ಚೆ ಮಾಡದೆ ನಾವು ಈ ವಿಷಯದ ಬಗ್ಗೆ ಮಾತ್ರ ಚರ್ಚೆ ಮಾಡ್ತಾ ಇದೀವಿ. ಆಗ್ಬೇಕು, ಈ ವಿಷಯನೂ ಚರ್ಚೆ ಆಗ್ಬೇಕು, ಆಗ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಟಿಕೆಟ್ ಕೇಳಿದ್ದು ಸರಿನೇ, ಕೇಳದೇ ಇದ್ದಾಗ ಅಸಮಾಧಾನ ಆಗಿರೋದು ಓಕೆ. ಆದರೆ ನಾವು ಒಂದೇ ಸೀಟನ್ನು ಇಡೀ ನಮ್ಮ ಸಮಾಜದ ಅಥವಾ ಇಡೀ ದೇಶದ ಒಂದು ಸಮಸ್ಯೆ ಅಂತರ ನಾವು ನೋಡೋದಕ್ಕೆ ಆಗೋದಿಲ್ಲ. ಲಾರ್ಜರ್ ಪಿಕ್ಚರ್ ನೋಡಬೇಕಾಗುತ್ತೆ. ಇಲ್ಲಿ ಓಕೆ, ಇಲ್ಲಿ ಈಗ ಈ ಬಾರಿ ಸಿಗದೆ ಇರ್ಬೋದು, ಮುಂದಿನ ಎಲೆಕ್ಷನ್ ಸಿಗುತ್ತೆ. ಯಾರು ಹೇಳಿದ್ದಾರೆ ಅದನ್ನ? ಯಾರು ಅನೌನ್ಸ್ ಮಾಡಿದ್ದಾರೆ? ಇಲ್ಲ, ಅನೌನ್ಸ್ ಅಂತಿಲ್ಲ. ಒಂದು ರಾಜಕಾರಣದಲ್ಲಿ ಇವತ್ತಿರೋದು ನಾಳೆ ಇರೋದಿಲ್ಲ, ಬದಲಾವಣೆ ಆಗ್ತಾ ಇರ್ತವೆ, ಬೇರೆ ಬೇರೆ ಬೆಳವಣಿಗೆ ಆಗ್ತಾ ಇರ್ತವೆ. ಅದೇ ಬದಲಾವಣೆ ಬಯಸಿದ್ದಲ್ವಾ ಸರ್ ದಾವಣಗೆರೆ ದಕ್ಷಿಣದ ಜನ? 30 ವರ್ಷ ನಿಮ್ಮನ್ನ ಕಣ್ಣು ಮುಚ್ಕೊಂಡು ಗೆಲ್ಲಿಸ್ಕೊಂಡು ಬಂದಿದೀವಿ ನಾವು, ಇದೊಂದ್ಸಲ ಅವಕಾಶ ಮಾಡಿಕೊಡಿ, ಇದೊಂದ್ಸಲ ಬದಲಾವಣೆ ಮಾಡಿ ಅಂತ ಅಂದು. ಈ ಸಲ ಬದಲಾವಣೆ ಇಲ್ಲ. ಅದರಲ್ಲಿ ನಮ್ಮ ಅಲ್ಪಸಂಖ್ಯಾತರ ನಾಯಕರ ತಪ್ಪು ಕೂಡ ಇದೆ. ಯಾಕಂದ್ರೆ ನಾವು ಒಂದು ಹೊಂದಾಣಿಕೆಯ ಅಭ್ಯರ್ಥಿಯನ್ನು ನಾವು ಮುಂದೆ ಕೊಟ್ಟಿಲ್ಲ. ನಾವು ಕೊಟ್ಟಿದ್ದ ಅಭ್ಯರ್ಥಿ ಅಬ್ದುಲ್ ಜಬ್ಬಾರ್ ಅವರು ಈಗಾಗಲೇ ಶಾಸಕರಿದ್ದಾರೆ, ವಿಧಾನ ಪರಿಷತ್ತಿನ ಸದಸ್ಯರಿದ್ದಾರೆ. ಅವ್ರಿಗೆ ವಿಧಾನ ಪರಿಷತ್ತಿನ ಸದಸ್ಯರು ಸತತವಾಗಿ 3ನೇ ಬಾರಿ ಮಾಡಿದ್ದೀವಿ. ಮತ್ತು ಅವರು ಇದೇ ಕ್ಷೇತ್ರದವರು, ಇದೇ ಜಿಲ್ಲೆಯವರು. MLA ಮಾಡೋಕ್ಕಾಗಿಲ್ಲ ಅಲ್ಪಸಂಖ್ಯಾತರಿಗೆ ಅಂತ ಅವ್ರಿಗೆ MLC ಮಾಡಿ ಆಲ್ರೆಡಿ ಕೊಟ್ಟಿದ್ದೀವಿ. ಅದನ್ನು ಪರ್ಯಾಯವಾಗಿ ಒಂದು ಲೋಕಲ್ ಹೊಂದಾಣಿಕೆಯ ಕ್ಯಾಂಡಿಡೇಟ್ ನಾವು ಮಲ್ಲಿಕಾರ್ಜುನ್ ಅವ್ರ ಜೊತೆ ಕೂತ್ಕೊಂಡು ಮಾಡಿದರೆ ನಿಶ್ಚಿತವಾಗ್ಲೂ ಆಗ್ತಿತ್ತು. ಎಲ್ಲೋ ಒಂದ್ ಕಡೆ ನಮ್ಮಿಂದನೂ ಎಲ್ಲ ಅಲ್ಪಸಂಖ್ಯಾತರ ನಾಯಕರಿಂದನೂ ಅದು ಸರಿಯಾಗಿ ನಾವು ಹ್ಯಾಂಡಲ್ ಮಾಡಿಲ್ಲ ಅಂತ ಅನಿಸ್ತಾ ಇದೆ. ಅಂದ್ರೆ ನೀವು ಹೇಳ್ತಾ ಇರೋದು ನೀವೆಲ್ಲ ಅಲ್ಪಸಂಖ್ಯಾತರು ಒಬ್ಬರೇ ನಾಯಕರನ್ನ ಅಲ್ಲಿ ಪೋಟ್ರೆ ಮಾಡಿದ್ರೆ ಅಂತನಾ? ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನೀವೆಲ್ಲ ಒಂದು ಮೀಟಿಂಗ್ ಅಲ್ಲಿ ಇರ್ತೀರಿ, ಅವ್ರಿಗೆ ಟಿಕೆಟ್ ಸಿಗದೆ ಇದ್ರು ಯಾವ್ದಾದ್ರು ಅಲ್ಪಸಂಖ್ಯಾತರಿಗಾದ್ರೂ ಟಿಕೆಟ್ ಸಿಗ್ಬೇಕು ಅನ್ನೋ ಒಮ್ಮತದ ನಿರ್ಧಾರ ನೀವೆಲ್ಲ ಲೀಡರ್ಸ್ಗಳದ್ದು ಆಗಿತ್ತು. ಇಲ್ಲ, ಆಗಿಲ್ಲ, ಆ ಥರ ಆಗಿಲ್ಲ. ನಾನೇ ಆ ಮೀಟಿಂಗ್ ಅಲ್ಲಿ ಇದ್ದೆ. ನಮ್ಮ ಜಮೀರ್ ಅಹಮದ್ ಅವರು ಆ ಮೀಟಿಂಗ್ ಅಲ್ಲಿ ಇದ್ರು, ನಸೀರ್ ಅಹಮದ್ ಅವರು ಆ ಮೀಟಿಂಗ್ ಅಲ್ಲಿದ್ರು, ಜಬ್ಬಾರ್ ಅವರು ಆ ಮೀಟಿಂಗ್ ಅಲ್ಲಿದ್ರು, ಹಾರಿಸ್ ಅವರು ಅಲ್ಲಿದ್ರು, ತನ್ವೀರ್ ಸೇಠ್ ಅವರು ಇದ್ರು, ಇಕ್ಬಾಲ್ ಹುಸೇನ್ ಅವರು ಇದ್ರು, ಯಾಸಿರ್ ಖಾನ್ ಪಠಾನ್ ಅವರ ಮೀಟಿಂಗ್ ಅಲ್ಲಿದ್ರು. ಸೊ ಎಲ್ಲರೂ ಆ ಮೀಟಿಂಗ್ ಅಲ್ಲಿ ಇದ್ದಾಗ ಇಲ್ಲ ನಾನೇ ಸೀನಿಯರ್, ನನಗೆ ನೀವು ಮಾಡಬೇಕು ಅಂತ ಅವರು ಬಲವಂತ ಮಾಡಿದ್ದಾಗ ಸೊ ಎಲ್ಲರೂ ಸೇರಿ ಆಯ್ತು ಅಂತ. ಈಗ ಅಲ್ಲಿ ಇರ್ತಕ್ಕಂಥ ಹಿರಿಯರು ಯಾರಾದರೂ ಒಂದು ತೀರ್ಮಾನ ಮಾಡಿದ್ರೆ ನಾವೆಲ್ಲರೂ ಒಂದು ಕನ್ಸೆನ್ಸಸ್ ಅಲ್ಲಿ ಹೋಗ್ಬೇಕಾಗುತ್ತೆ. ನಮ್ಮ ಅಭಿಪ್ರಾಯ ಬೇರೆ ಇದ್ರೂ ಸಹ. ಸೊ ಹಾರಿಸ್ ಅವರು ಇದ್ರು, ಅವರು ಜಬ್ಬಾರ್ ಅವರೇ ಆಗ್ಬೇಕು ಅಂತ ಅವರು ಪ್ರಪೋಸ್ ಮಾಡಿದ್ರು. ಸೊ ಎಲ್ಲೋ ಒಂದ್ ಕಡೆ ನಾವು ಹೆಸರನ್ನೇ ಕೊಡದೆ ಯಾರಾದ್ರೂ ಒಂದ್ ಆಗ್ಲಿ ಅಂತ ಬೇರೆ ತರ ಮಾಡಿದ್ರೆ, ಯಾಕಂದ್ರೆ ಕ್ಯಾಂಡಿಡೇಟ್ ಕೂಡ ಎಲ್ಲರಿಗೂ ಒಂದು ಹೊಂದಾಣಿಕೆ ಆಗ್ಬೇಕು. ದಿಸ್ ಇಸ್ ರಿಯಲಿ ಬಿಗ್ ಸ್ಟೇಟ್ಮೆಂಟ್ ರಿಜ್ವಾನ್ ಸರ್. ವೈ ಐ ಆಮ್ ಆಸ್ಕಿಂಗ್ ಯು ಅಂತಂದ್ರೆ, ಜಬ್ಬಾರ್ ಅವರು ಹಿಂದೆ ನನ್ನ ಜೊತೆ ಇಂಟರ್ವ್ಯೂ ಅಲ್ಲಿ ಮಾತಾಡಿದ್ರು, ನನ್ನ ಕನ್ಸಿಡರ್ ಮಾಡಿ, ಮಾಡದೇ ಇದ್ರೆ ಬೇರೆ ನಮ್ಮದೇ ಸಮುದಾಯದ ಬೇರೆ ಲೀಡರ್ಸ್ ಗಳನ್ನಾದ್ರೂ ಕನ್ಸಿಡರ್ ಮಾಡಿ ಅನ್ನುವಂತಹ ಮಾತು. ಆತರ ಮಾತಾಡ ಆಗಿಲ್ಲ. ಓಕೆ, ನಾನೇ ಅಲ್ಲಿ ಸೂಕ್ತ ಅಭ್ಯರ್ಥಿ ಅಂತ ಅವ್ರು ಕೇಳಿದ್ರು. ಅದು ನಿಜಾನೂ ಇರಬಹುದು, ಇಲ್ಲ ಅಂತೂ ಇಲ್ಲ. ಆದ್ರೆ ಎಲ್ಲರ ಅಭಿಪ್ರಾಯ ಅವ್ರು ಒಬ್ರಿಗೆ. ಓಕೆ, ಇಲ್ಲಿ ಜಬ್ಬಾರ್ ಅವ್ರನ್ನ ಹೊರತುಪಡಿಸಿ ಬೇರೆ ಲೀಡರ್ಸ್ ಗಳು ಯಾರಿದ್ದಾರೆ ಅನ್ನೋ ಒಂದಿಷ್ಟು ಹೆಸರು ಕೊಟ್ಟಿದ್ರೆ ಆಗ್ತಿತ್ತು ಅಂತ ಅನ್ಸುತ್ತೆ. ಆಗ್ಬೋದಿತ್ತು. ಮಲ್ಲಿಕಾರ್ಜುನ್ ಅವ್ರ ಜೊತೆಗೂ ಕೂತ್ಕೊಂಡು ನಾವು ಎಲ್ಲ ಕೂತ್ಕೊಂಡು, ಈಗ ಅವರು ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಒಂದು ಕ್ಷೇತ್ರ, ಒಂದು ಅಲ್ಪಸಂಖ್ಯಾತರಿಗೆ ಅವ್ರು ಬಿಟ್ಕೊಡ್ಬೇಕು ಅಂದ್ರೆ ಅವ್ರಿಗೂ ಕೂಡ ಒಂದು ಹೊಂದಾಣಿಕೆ ಇರ್ತಕ್ಕಂಥ ಅಲ್ಪಸಂಖ್ಯಾತರ ಅಭ್ಯರ್ಥಿಗೆ ಮಾಡಬಹುದಿತ್ತು. ಆತರ ಆಗಿಲ್ಲ. ಮತ್ತೆ ಲಾಸ್ಟ್ ಮೂಮೆಂಟ್ ಅಲ್ಲಿ ತೀರ್ಮಾನ ಆಯ್ತು. ಈಗ ಟೈಮ್ ಇರ್ಲಿಲ್ಲ ಹೊಸ ಕ್ಯಾಂಡಿಡೇಟ್ನ ಎಲ್ಲರಿಗೂ ಕೂರಿಸಿ ಒಪ್ಸೋದಕ್ಕೆ. ಅದಕ್ಕೆ ಅವ್ರ ಫ್ಯಾಮಿಲಿಗೆ ಮತ್ತೆ ಕೊಡೋಣ, ಆದ್ರೆ 28ಗೆ ಮತ್ತೆ ಕುತ್ಕೊಂಡು ಚರ್ಚೆ ಮಾಡೋಣ, ಒಳ್ಳೆ ಅಭ್ಯರ್ಥಿ ಆದ್ರೆ ನಾವು ಮತ್ತೆ ರೀಕನ್ಸಿಡರ್ ಮಾಡೋಣ ಅಂತಾನೆ ಮಾತಾಗಿದೆ. ಇದು ಡೆಫಿನೆಟ್ಲಿ ಆಗಿದೆ. ಹೌದೌದು. ಓಕೆ, ಸೊ ಇದು ಚರ್ಚೆನೇ ಆಗ್ತಾ ಇಲ್ವಲ್ಲ ಸರ್? ಯಾಕೆ ಚರ್ಚೆ ಆಗ್ತಾ ಇಲ್ಲ? ಆಗ್ಬೇಕಾಗಿತ್ತು, ಬಟ್ ಕೆಲವು ಸತಿ ಪಕ್ಷದಲ್ಲಿ ಆಂತರಿಕವಾಗಿ ಕೂತ್ಕೊಂಡು ಮಾತಾಡುವಾಗ ಬಹಿರಂಗವಾಗಿ ಅದೆಲ್ಲರೂ ಬಂದು ಚರ್ಚೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಮಾಡ್ಲು ಕೂಡುದು ನಾವು ಈ ತರದೆಲ್ಲ ಹೇಳಬಾರ್ದು. ಬಟ್ ಏನಾಗುತ್ತೆ ಅಂದ್ರೆ ಜನರಲ್ಲಿ ತಪ್ಪು ಸಂದೇಶ ಹೋಗಬಾರ್ದು ಅಂತ ಕೆಲವು ಸತಿ ಹೇಳಬೇಕಾಗುತ್ತೆ.
ವಿಶೇಷವಾಗಿ ಈಗ ನಮ್ಮ ಈ ಅಭ್ಯರ್ಥಿಗೆ ಟಿಕೆಟ್ ಕೊಡುವಾಗ ಆ ಫೈನಲ್ ಮೀಟಿಂಗಲ್ಲೂ ಕೂಡ ನಮ್ಮ ಎಲ್ಲ ನಾಯಕರನ್ನು ಕರೆಸಿದ್ರು. ಸುರ್ಜೇವಾಲಾ ಅವರವರು, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್, ಅಲ್ಲಿ ಕೂಡ ಕೊನೆ ಪಕ್ಷದ ತೀರ್ಮಾನ ಈ ಬಾರಿ ಇವ್ರ ಫ್ಯಾಮಿಲಿಗೆ ಕೊಡೋದು, ಮುಂದೆ ನಾವೆಲ್ಲ ಕೂತ್ಕೊಂಡು ಮರುಪರಿಶೀಲನೆ ಮಾಡೋಣ ಅಂತಾನೆ ಮಾತಾಗಿದ್ದು. ಅದರಲ್ಲಿ ಜಮೀರ್ ಅಹಮದ್ ಅವರು ಇದ್ರು, ನಸೀರ್ ಅಹಮದ್ ಅವರು ಇದ್ರು, ಹ್ಯಾರಿಸ್ ಅವರು ಇದ್ರು, ಸಲೀಂ ಅಹಮದ್ ಅವರು ಇದ್ರು, ನಾನಿದ್ದೆ, ಮತ್ತೆ ನಾಸಿರ್ ಹುಸೇನ್ ನಮ್ಮ MP ಅವರಿದ್ರು, ಎಲ್ಲರೂ ಇದ್ರು. ಸೊ ಎಲ್ಲರೂ ಒಪ್ಕೊಂಡು ಆಯ್ತು ಈ ಬಾರಿ ಅವ್ರು ಕೊಡಿ, ಮುಂದೆ ನಮ್ಗೆ ಕನ್ಸಿಡರ್ ಮಾಡಬೇಕು ಅಂತ ಮಾತಾಗಿ ನಾವೆಲ್ಲ ಬಂದು ಕೆಲಸ ಮಾಡ್ತೀವಿ ಅಂತ ಮಾತಾಡೇ ಮುಂದೆ ಬಂದಿವಿ. ಓಕೆ, ಆ ಮಾತುಕತೆಯಂತೆ ನೀವು ಬಂದು ಇಲ್ಲಿ ಕೆಲಸ ಮಾಡ್ತಿದ್ದೀರಾ. ಬಟ್ ಕೆಲವೊಬ್ಬರ ನಾಯಕರ ಕೊರತೆ ಕಾಡ್ತಾ ಇದೆಯಲ್ಲ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಏನ್ ಕಾರಣ? ಸೊ ಇಲ್ಲಿ ಬೇರೆ ಬೇರೆ ಕಡೆ ಚುನಾವಣೆ ನಡೀತಾ ಇದೆ, 5 ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ. ಬೇರೆ ಬೇರೆ ನಾಯಕರಿಗೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಜವಾಬ್ದಾರಿ ಇದೆ. ಯಾರ್ಯಾರಿಗೆ ಏನೇನ್ ಜವಾಬ್ದಾರಿ ಕೊಟ್ಟಿದ್ದಾರೆ ಅವ್ರವ್ರು ಅಲ್ಲಿ ಹೋಗಿ ಆ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ. ಸೊ ಅದನ್ನೇ ಒಂದು ರಾಜಕೀಯದ ಒಂದು ಇಶ್ಯೂ ತರ ಮಾಡಿಕೊಂಡು ಬಿಂಬಿಸೋದು ಅದು ಸರಿಯಿಲ್ಲ ಅಂತ ನಾನು ಹೇಳ್ತೇನೆ. ಜಮೀರ್ ಅಹಮದ್ ಅವ್ರು ಬರ್ತಾರಾ? ಬರ್ತಾರೆ, ಬರಬೇಕಲ್ಲ. ಅವರು ಈಸ್ ಆಲ್ಸೋ ಪಾರ್ಟಿ ಲೀಡರ್. ಬಟ್ ಅವರು ಕೇರಳದಲ್ಲಿ ಬ್ಯುಸಿ ಆಗಿರೋದ್ರಿಂದ ಅದನ್ನು ಮುಗಿಸಿ ಬರ್ಬೋದು ಆ ಕೆಲಸ. ಅಲ್ಲಿ ಅವ್ರಿಗೇನೋ ಒಂದು ಜವಾಬ್ದಾರಿಯಲ್ಲಿ ಸಿಕ್ಕಿದೆ. ವೆಲ್ ಸರ್, ರಿಜ್ವಾನ್ ಸರ್, ಈ ಎಲೆಕ್ಷನ್ ಇದೆಯಲ್ಲ ನಿಮ್ಗೆ ತುಂಬಾ ಚಾಲೆಂಜಿಂಗ್ ಆಗಿದೆ. ಒಂದು ಸಮುದಾಯದ ಲೀಡರ್ ಅನ್ನುವಂಥ ವಿಚಾರ ಆಗಿರಬಹುದು, ಮತ್ತೊಂದು ಮನವೊಲಿಸುವಂತಹ, ಅಂದ್ರೆ ನಾನು ಇಲ್ಲಿ ಲೀಡರ್ಸ್ಗಳ ಮನವೊಲಿಸೋದ್ ಬಗ್ಗೆ ಹೇಳ್ತಾ ಇಲ್ಲ, ಅದನ್ನ ನೀವು ಪ್ರತಿನಿತ್ಯ ಮಾಡ್ತಾನೆ ಇದ್ದೀರಾ. ಬಟ್ ನಾನು ಹೇಳ್ತಾ ಇರೋದು ರೂಟ್ ಲೆವೆಲ್ ನಲ್ಲಿ ಇರುವಂತಹ ವೋಟರ್ಸ್, ಸಮುದಾಯಕ್ಕೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥ ಆಕ್ರೋಶ ಇರುವವರಿಗೆ. ಸೊ ಅದನ್ನ ಹೇಗೆ ರಿಪೇರ್ ಮಾಡ್ತೀರಿ ನೀವು? ಏನೇನ್ ಮಾಡ್ಕೊಂಡಿದ್ದೀರಿ? ಹೌ ಚಾಲೆಂಜಿಂಗ್ ಇಟ್ ಈಸ್? ನಮ್ಮ ಸಮುದಾಯ ಬಹಳ ಪ್ರಜ್ಞಾವಂತ ಸಮುದಾಯ, ಆ ಥರ ಸಣ್ಣ ಮನಸ್ಸಿರ್ತಕ್ಕಂಥ ಸಮುದಾಯ ಅಲ್ಲ. ನೀವು ನೋಡ್ಬೋದು, ನಾವು ಕೆಲವು ಕ್ಷೇತ್ರದಲ್ಲಿ ಸ್ಪರ್ಧಿಸ್ತೀವಿ, ಅಲ್ಲಿ ನಾವು ಗೆಲ್ತೀವಿ, ಸೋಲ್ತೀವಿ. ಆದರೆ ನಮ್ಮ ಸಮುದಾಯ ಬಹುತೇಕ 200ಕ್ಕಿಂತ ಹೆಚ್ಚಾಗಿ ಕ್ಷೇತ್ರದಲ್ಲಿ ಬೇರೆ ಬೇರೆ ಸಮುದಾಯಕ್ಕೆ ಓಟ್ ಹಾಕ್ತಾರೆ. ಯಾವ ಜಾತಿ, ಯಾವ ಧರ್ಮ ಅಂತ ನೋಡಲ್ಲ. ವಿ ಆರ್ ದಿ ಮೋಸ್ಟ್ ಸೆಕ್ಯುಲರ್ ವೋಟರ್ಸ್. ಮುಸ್ಲಿಮ್ಸ್ ಆಫ್ ದಿ ಕಂಟ್ರಿ, ಸ್ಪೆಷಲಿ ಕರ್ನಾಟಕ, ದಿ ಮೋಸ್ಟ್ ಸೆಕ್ಯುಲರ್ ವೋಟರ್ಸ್. ಮುಂದೆ ಒಬ್ಬ ಮುಸ್ಲಿಂ ಇದ್ರೂ ಸೆಕ್ಯುಲರ್ ಪಾರ್ಟಿಯ ನಾನ್ ಮುಸ್ಲಿಂ ಕ್ಯಾಂಡಿಡೇಟ್ಗೆ, ಹಿಂದೂ ಕ್ಯಾಂಡಿಡೇಟ್ ಆಗಲಿ, ಬೇರೆ ಸಮುದಾಯದ ಕ್ಯಾಂಡಿಡೇಟ್ ಆಗಲಿ, ಅವ್ರಿಗೆ ಓಟ್ ಹಾಕ್ತೀವಿ ನಾವು. ಯಾಕೆ ಹಾಕ್ತೀವಿ ಅಂದರೆ, ನಾವು ನಮ್ಮ ಸಮುದಾಯದ ವೋಟರ್ ಇದೆಯಲ್ಲ, ಅವರು ಆಲೋಚನೆ ಮಾಡೋದಿಷ್ಟೇ, ಸಮಾಜವನ್ನು ಒಗ್ಗೂಡಿಸ್ಕೊಂಡು ಎಲ್ಲರಿಗೂ ಪ್ರೀತಿ ವಿಶ್ವಾಸದಿಂದ ತಗೊಂಡು ಹೋಗುವ ಒಂದು ಪಕ್ಷ, ಸಿದ್ಧಾಂತ ಅಂತ ಅಭ್ಯರ್ಥಿ ಇರಲಿ ಸಾಕು ಅಂತ ನಾವು. ಯಾಕಂದರೆ ದೇಶ ಒಡೆಯೋದು, ಸಮಾಜ ಒಡೆಯೋದು ಬಹಳ ಸುಲಭದ ಕೆಲಸ. ಪ್ರಚೋದನಕಾರಿಯಾಗಿ ಒಂದು ವಿಷದ ವಾತಾವರಣ ನಿರ್ಮಾಣ ಮಾಡೋದು ಬಹಳ ಸುಲಭದ ಕೆಲಸ. ಆದರೆ ಕಟ್ಟದಿದೆಯಲ್ಲ, ಅದು ಕಷ್ಟದ ಕೆಲಸ. ಸೊ ನೀವು ಈ ಮಾತು ಹೇಳ್ತಾ ಇದ್ದಾಗ ನನ್ಗೆ ಒಂದ್ ನೆನಪಾಗ್ತಾ ಇದೆ. ಇಲ್ಲಿವರೆಗೂ ಅದು ಕಾಂಗ್ರೆಸ್ ಪಾರ್ಟಿಯಿಂದ ಆಗಿರ್ಬೋದು ಅಥವಾ ಬಿಜೆಪಿ ಪಾರ್ಟಿಯಿಂದ ಆಗಿರ್ಬೋದು, ಈ ಚುನಾವಣಾ ಕಾವು ಜೋರಾದಂತೆ ಯಾರೂ ಕೂಡ ಕಮ್ಯುನಲ್ ವಿಷಯವನ್ನ ಮಾತಾಡಿದಿಲ್ಲ. ಯಾಕಂದ್ರೆ ತುಂಬಾ ಸೂಕ್ಷ್ಮವಾಗಿದೆ, ವೋಟರ್ಸ್ ಇದ್ದಾರೆ ಅನ್ನೋದು. ಬಟ್ ನಿಮ್ಮದೇ ಪಕ್ಷದ ನಾಯಕ ಪ್ರದೀಪ್ ಈಶ್ವರ್ ಅವರು ಮಾತಾಡ್ತಾರೆ, ಅದು ಆಕ್ರೋಶಕ್ಕೂ ಕಾರಣವಾಗುತ್ತೆ. ಸೊ ಅದು ಕೂಡ ಎಫೆಕ್ಟ್ ಆಗಬಹುದು ಅಂತ ಹೇಳ್ತಿದ್ದಾರೆ. ಏನಂತೀರಿ ಇದ್ರ ಬಗ್ಗೆ? ಪ್ರದೀಪ್ ಏನು ಮಾತಾಡಿದ್ದಾರೆ ಅಂತ ನನ್ನ ಗಮನಕ್ಕೆ ನಾನು ತಿಳ್ಕೊಂಡಿಲ್ಲ. ಆದರೆ ಯಾರೂ ಕೂಡ ಮಾತಾಡುವಾಗ ಸ್ವಲ್ಪ ಸಂಯಮದಿಂದ ಮಾತಾಡಬೇಕು. ಸಮಾಜದಲ್ಲಿ ನಾವೆಲ್ಲ ಪ್ರತಿನಿಧಿಗಳಾಗಿ ನಮ್ಮ ಮಾತನ್ನು ಸಾಮಾನ್ಯ ಜನರು ಭಾಳ ಸೀರಿಯಸ್ ಆಗಿ ತಗೊಳ್ತಾರೆ. ಅದ್ರ ಬಗ್ಗೆ ಆಲೋಚನೆಗಳಾಗ್ತವೆ. ಅದ್ರ ಬಗ್ಗೆ ಕೆಲವು ಪರಿಣಾಮಗಳು ಸಮುದಾಯಗಳ ಮೇಲೆ, ಸಮಾಜದ ಮೇಲೆ ಬೀಳುತ್ತೆ. ಅಂಥ ಸಂದರ್ಭದಲ್ಲಿ ನಾವೆಲ್ಲ ಮಾತನಾಡುವಾಗ ಸ್ವಲ್ಪ ಹಿಡಿತದಲ್ಲಿ ಒಂದು ಹೇಳುವ ಸಂದೇಶನೇ ಹೇಳುವ ರೀತಿಯಲ್ಲಿ ಹೇಳಬೇಕಂತ ಪರಿಸ್ಥಿತಿ, ಈ ಪ್ರಯತ್ನಗಳು ನಾವು ಮಾಡಬೇಕು. ಆದರೆ ಕೆಲವು ಸಂದರ್ಭದಲ್ಲಿ ಈಗ ರಾಜಕಾರಣ, ಜನರ ಮಧ್ಯ, ಆ ವಾತಾವರಣದಲ್ಲಿ ಸ್ವಲ್ಪ ನಮ್ಮ ಕಡೆಯಿಂದ ನಾವು ಅದನ್ನು ಬೇರೆ ರೀತಿಯಲ್ಲಿ ಆಕ್ರೋಶವಾಗಿ ಹೇಳ್ಬಿಡ್ತೇವೆ. ಮತ್ತೆ ಕೆಲವರಿಗೆ ಆ ನೇಚರು ಕೂಡ ಇದೆ ಅಲ್ವಾ. ಆದರೆ ಈ ಬಿಜೆಪಿಯ ನಾಯಕರು ಮಾತಾಡ್ತಾರೆ ನೋಡಿ, ಅದು ಉದ್ದೇಶಪೂರ್ವಕವಾಗಿ ಮಾತಾಡ್ತಾರೆ. ಬಟ್ ಇದು ಒಂದು ಅಜೆಂಡಾ ಇಟ್ಕೊಂಡು ಮಾತಾಡ್ತಾರೆ. ಸಮಾಜವನ್ನು ಒಡಿಲೇಬೇಕು ಅಂತ ಮಾತನಾಡ್ತಾರೆ. ಅಲ್ಪಸಂಖ್ಯಾತರನ್ನು ಗುರಿ ಇಟ್ಕೊಳ್ಳೇಬೇಕು ಅಂತ ಮಾತಾಡ್ತಾರೆ. ಅವ್ರನ್ನ ಕಡೆಗಣಿಸ್ಬೇಕು ಅಂತ ಮಾತಾಡ್ತಾರೆ. ಅವ್ರಿಗೆ ಹೀನಾಯವಾಗಿ ತೋರಿಸ್ಬೇಕು ಅಂತ ಮಾತಾಡ್ತಾರೆ. ಅದು ಉದ್ದೇಶಪೂರ್ವಕವಾಗಿ ಮಾತಾಡ್ತಾರೆ. ಅವ್ರಿಗೆ ಟ್ರೈನಿಂಗ್ ಸಿಕ್ಕುತ್ತೆ.
ಸಂಘ ಪರಿವಾರದಲ್ಲಿ ನೀವು ಈ ಥರ ಮಾತಾಡಿ ಅಂತ. ಯಾರು ಆ ಥರ ದ್ವೇಷ ಕಾರುವ, ವಿಷ ಬಿತ್ತನೆ ಮಾಡುವ ಒಂದು ಪ್ರಮಾಣದಲ್ಲಿ ಮಾತನಾಡ್ತಾರೆ, ಅವ್ರಿಗೆ ನಾಯಕರಾಗಿ ಅವರು ಪ್ರಮೋಟ್ ಮಾಡ್ತಾರೆ. ಅದು ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ನಮ್ಮ ಐಡಿಯಾಲಜಿಯಲ್ಲಿ ಇಲ್ಲ. ಕೆಲವರು ಬಾಯಿ ತಪ್ಪಿ ಮಾತಾಡ್ಬೋದು, ಕೆಲವರು ನೇಚರ್ ಅಗ್ರೆಸಿವ್ ಇರ್ತಾರೆ, ಒಬ್ರು ಇಬ್ರು ಆ ಥರ ಇರ್ಬೋದು. ಬಟ್ ಅದು ವೋಟರ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಅದನ್ನು ಆಗಬಾರ್ದು. ಇಟ್ ಈಸ್ ನಾಟ್ ಎ ಆರ್ಗನೈಸ್ಡ್ ಕೈಂಡ್ ಆಫ್ ಸಿಸ್ಟಮ್ ಇನ್ ಅದರ್ ಪಾರ್ಟೀಸ್. ಓಕೆ, ಸೊ ನೀವು ಬೇರೆ ಬೇರೆ ಚುನಾವಣೆಗೆ ಉಸ್ತುವಾರಿ ವಹಿಸಿದ್ದಾರೆ, ಹೋಗ್ತಿದ್ದಾರೆ, ಮಾಡ್ತಿದ್ದಾರೆ ಅನ್ನುವಂತಹ ಮಾತನ್ನು ಹೇಳ್ತಿದ್ದೀರಾ. ಬಟ್ ಮಲ್ಲಿಕಾರ್ಜುನ್ ಅವರ ಒಂದಿಷ್ಟು ಹೇಳಿಕೆಗಳನ್ನ ತಗೊಂಡಾಗ ಮತ್ತೆ ಆಗ್ತಾ ಇರುವಂತಹ ಬೆಳವಣಿಗೆ ನೋಡಿದಾಗ ಕಾಂಗ್ರೆಸ್ ಮನೆಯೊಂದು ಮೂರು ಬಾಗಿಲು ದಾವಣಗೆರೆ ದಕ್ಷಿಣದಿಂದ ಆಗ್ತಾ ಇದೆಯಾ ಅಂತ? ನಿಶ್ಚಿತವಾಗ್ಲೂ ಇಲ್ಲ. ಯಾವುದು ಬಹಳ ದೊಡ್ಡ ಏನು ಸಮಸ್ಯೆ ಆಗಿದೆ, ಏನು ಮಾತಾಡಿ ಏನು ಅಷ್ಟು ಇದು ಮಾಡ್ಕೊಂಡು ಇದು ಮಾಡಿದ್ದಾರೆ, ಆ ಥರದ್ದು ಏನು ಆಗದೆ ಇರೋದು. ಸಾಮಾನ್ಯವಾಗಿ ಮೀಡಿಯಾ ಇದೆಯಲ್ಲ, ಮಾಧ್ಯಮದಲ್ಲಿ ಬಿಂಬಿಸ್ತಾ ಇರ್ತಕ್ಕಂಥದ್ದು BJPಗೆ ಏನು ಬೇಕು, ನೈಜ ಇಶ್ಯೂಗಳನ್ನು ಚರ್ಚೆಗೆ ಬರಬಾರ್ದು. ಆಯ್ತಾ? ಅದಕ್ಕೆ ಮಲ್ಲಿಕಾರ್ಜುನ್ ಅವ್ರು ಹಿಂಗೆ ಹೇಳ್ಬಿಟ್ರಂತೆ, ಅವ್ರು ಮುನ್ಸ್ಕೊಂಡಿದಾರಂತೆ, ಇವ್ರು ಬರ್ತಾ ಇಲ್ವಂತೆ. ಇದು ಇಶ್ಯೂನ 2,40,000 ಮತದಾರರು, ಅವರ ಬದುಕು, ಅವ್ರಿಗೆ ಬೇಕಾದಂಥ ಡೆವಲಪ್ಮೆಂಟ್ ಕಾರ್ಯಕ್ರಮಗಳು, ಅವ್ರದ್ದೇ ಇರ್ತಕ್ಕಂಥ ಬೇಡಿಕೆಗಳು, ಇಲ್ಲಿ ಇರ್ತಕ್ಕಂಥ ವಾತಾವರಣ, ಬೆಳವಣಿಗೆಗೆ ಆಗಬೇಕಂತ ಕಾರ್ಯಕ್ರಮಗಳು, ಅದ್ರ ಬಗ್ಗೆ ಬಿಟ್ಟು ಯಾರೋ ಹೀಗೆ ಹೇಳಿದ್ರು, ಯಾರೋ ಬಂದಿಲ್ಲ ಅಂತ ಚುನಾವಣೆಯಲ್ಲಿ ಮತಗಳನ್ನು ಹಾಕ್ತಾರೆ. ಸೊ ಅದಾದರೂ ಅಷ್ಟು ಪ್ರಜಾಪ್ರಭುತ್ವದಲ್ಲಿ ಮೀನಿಂಗ್ಲೆಸ್. ಎವ್ರಿ ಎಲೆಕ್ಷನ್ ಶುಡ್ ಬಿ ಆಪರ್ಚುನಿಟಿ to discuss, debate and deliberate the real people's issue. Okay, this is the opportunity for you also, sir, because ಒಂದು ನೀವು ಕರ್ನಾಟಕದ ಒಂದಿಷ್ಟು ನಾವು ಪೊಲಿಟಿಷಿಯನ್ಸ್ ಅಂತ ತಗೊಂಡಾಗ ನೀವು ಕ್ಲಾಸ್ ಪೊಲಿಟಿಷಿಯನ್ಸ್ ಅಂತ ಕಳಿಸ್ಕೊಳ್ತೀರಾ. ಬಟ್ ಇಲ್ಲಿ ಇರುವಂತಹ ಆ ಮತದಾರರಾಗಿರಬಹುದು ಅಥವಾ ಸೌತಲ್ಲಿ ಸ್ಪೆಷಲಿ ನಾವು ತಗೊಂಡಂತಹ ಮತದಾರರಾಗಿರ್ಬೋದು, ತುಂಬಾನೇ ಲೇಬರ್ ಕ್ಲಾಸ್ನಂತಹ ಮತದಾರರಿದ್ದಾರೆ. ಡೆಫಿನೆಟ್ಲಿ ಮತದಾರ ಪ್ರಜ್ಞಾವಂತ ಮತದಾರನೇ. ಬಟ್ ಅಂಥವರ ಮನವೊಲಿಕೆಗೆ ಒಂದು ಸ್ವಲ್ಪ ಕ್ಲಾಸ್ ಆಗಬೇಕಾಗಿತ್ತು ಅಂತ ಅನ್ಸುತ್ತಾ? ನೋಡಿ, ನಾನು ಹೋರಾಟದಿಂದ ಬಂದಿರತಕ್ಕಂಥ, ಯುವ ಕಾಂಗ್ರೆಸ್ಸಿನ ಮುಖಾಂತರ ಬಂದಿರತಕ್ಕಂಥ, ದೊಡ್ಡ ರಾಜಕೀಯದ ಹಿನ್ನೆಲೆ ಇರ್ತಕ್ಕಂಥವನಲ್ಲ. ಸತತವಾಗಿ ಯುವಕರ ಹೋರಾಟ, ವಿದ್ಯಾರ್ಥಿ ಹೋರಾಟ ಇಟ್ಕೊಂಡು ಇವತ್ತು ನಾನು ಶಾಸಕನಾಗಿ ಬಂದಿರ್ತೀನಿ. ಕ್ಲಾಸೇ ಇಟ್ಕೊಂಡು ಬರೋಕ್ಕಾಗುತ್ತಾ? ಮಾಸ್ ಇಲ್ಲದೆ ಇದ್ರೆ ಗೆಲ್ಲಕ್ಕಾಗುತ್ತಾ? ಮಾಸ್ ಇಲ್ಲದೆ ಇದ್ರೆ ಸಂಘಟನೆ ಮಾಡೋಕ್ಕಾಗುತ್ತಾ? ರೀಸೆಂಟ್ ಹಿಸ್ಟ್ರಿಯಲ್ಲಿ ಯುವ ಕಾಂಗ್ರೆಸ್ಸಿನ ಯಾವುದೇ ಆಂದೋಲನ ಆಗಲಿ, ಯಾವುದೇ ಒಂದು ಹೋರಾಟ ಆಗಲಿ, ಜನರಲ್ಲಿ ಆಗಲಿ, ಮಾಧ್ಯಮದಲ್ಲಾಗಲಿ ಅಥವಾ ಯುವಕರಲ್ಲಾಗಲಿ, ಯಾರಪ್ಪ ಅಂದರೆ ಇವತ್ತಿಗೂ ಕೂಡ ನನ್ನ ಹೆಸರು ಬರುತ್ತೆ ಅಲ್ವಾ? ಹೌ ಇಸ್ ಇಟ್ ಪಾಸಿಬಲ್ ಇಫ್ ಇಟ್ ಇಸ್ ನಾಟ್ ಮಾಸ್ ಬೇಸ್? ನಾನು ಸಾಮಾನ್ಯವಾಗಿ ನನ್ನನ್ನೇ ಹೊಗಳ್ಕೊಂಡು ನಾನು ಎಂದೂ ಮಾತಾಡಿಲ್ಲ. ಆದರೆ ನಾನು ನನ್ನ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷದ ಅವಧಿಯಲ್ಲಿ ಯುವ ಕಾಂಗ್ರೆಸ್ಸನ್ನು ಒಂದು ಮಾಸ್ ಬೇಸ್ಡ್ ಆರ್ಗನೈಸೇಷನ್ ಆಗಿ ಪರಿವರ್ತನೆ ಮಾಡುವುದಕ್ಕೆ ಏನೇನು ಸಾಧ್ಯವಾಯಿತು ಮಾಡಿದ್ದೀನಿ. ಅದರ ಪರಿಣಾಮ ಇವತ್ತು ನಮ್ಮ ರಾಜ್ಯದ ಕಾಂಗ್ರೆಸ್ಸಲ್ಲಿ ನೂರಾರು ನನ್ನ ಜೊತೆಗೆ ಯೂತ್ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇವತ್ತು ನಾಯಕರಾಗಿ ಬೆಳೆದವ್ರೆ. ಸೊ ಇವತ್ತು ನಾನು ಕೂಡ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಆ ಹೋರಾಟ, ಆ ಜನ ಬೆಂಬಲ, ಆ ಸಂಘಟನೆನೇ ಕಾರಣ. ಇಲ್ಲಾಂದ್ರೆ ನಾವು ಯಾರು, ನಮ್ಮ ತಂದೆ ಅಥವಾ ತಾತ ಯಾರು MLA MP ಆಗಿದ್ದವರಲ್ಲ, ಕಾರ್ಪೊರೇಟರ್, ಕೌನ್ಸಿಲರ್, ಪಂಚಾಯತ್ ಮೆಂಬರ್ ಆಗಿದ್ದವರಲ್ಲ. ಹೋರಾಟದಿಂದ ಬಂದಿದ್ದೇವೆ. ಜನರ ನಾಡಿ ಮಿಡಿತ ಏನು ಅಂತ ತಿಳ್ಕೊಂಡಿದ್ದೇವೆ. ಅವರ ಜೊತೆಗಿದ್ದು ಹೇಗೆ ಸಂಘಟನೆ ಮಾಡಬೇಕಂತ ತಿಳ್ಕೊಂಡಿದ್ದೇವೆ. ಆದರೆ ಕೆಲವ್ರಿಗೆ ತಮ್ಮ ಪ್ರಚಾರ, ತಮ್ಮ ಹೆಸರು ಎಲ್ಲ ಕಡೆ ಇರಬೇಕು, ನಾನೇ ಮುಂಚೂಣಿಯಲ್ಲಿ ಇರಬೇಕು ಅಂತ ಅವರು ಬಿಂಬಿಸ್ಕೊಂಡು ಆ ರೀತಿ ವಾತಾವರಣ ನಿರ್ಮಾಣ ಮಾಡ್ತಾರೆ. ನಾವು ಆ ಥರ ಇಲ್ಲ, ನಾವು ಆರ್ಗ್ಯಾನಿಕ್ ಆಗಿ ಆಗ್ಬೇಕು. ಎಷ್ಟು ಪಾಪ್ಯುಲಾರಿಟಿ ಇದೆ ಅದು ಆರ್ಗ್ಯಾನಿಕ್ ಆಗಿ ಆಗ್ಬೇಕು. ಓಕೆ, ನಿಮ್ಮ ಅಭ್ಯರ್ಥಿ ಸಮರ್ಥ್ ಅವರ ಬಗ್ಗೆ ಏನ್ ಹೇಳ್ತೀರಿ? ಸಮರ್ಥ್ ಅವರು ಯಾವೆಲ್ಲ ವಿಚಾರಗಳನ್ನ ಡೆಫಿನೆಟ್ಲಿ ನಿಮ್ ಜೊತೆ ಡಿಸ್ಕಸ್ ಮಾಡಿರ್ತಾರೆ ಅಂತ ನಾನು ಅನ್ಕೊಂಡಿರ್ತೀನಿ. ಒಬ್ಬ ಯೂತ್ ಲೀಡರು, ಅವ್ರಿಗೆ ಆಗಿರೋ ವಿಷನ್ಸ್ಗಳಿದೆ, ಏನೇನಿದೆ, ಏನ್ ಮಾತಾಡಿದ್ದಾರೆ? ಸರಿ, ನಾನು ಜಾಸ್ತಿ ಅವ್ರ ಜೊತೆಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ ನನಗೆ. ಆದರೆ ಒಬ್ಬ ಯುವಕನಿಗೆ ಅವಕಾಶ ಸಿಕ್ಕಿದೆ. ನ್ಯಾಚುರಲಿ ಯುವಕರಲ್ಲಿ ಇರ್ತಕ್ಕಂಥ
ಇದ್ದಿದೆಯಾ ನೋಡಿ, ಒಳಗಡೆ ಇರ್ತಕ್ಕಂಥ ಹೊಸ ಐಡಿಯಾಸ್, ವಿಷನ್ ಒಂದು ಕಡೆ, ವಿಷನ್ ಇವನ್ ಹಿರಿಯರ ಹತ್ರನೂ ಇದೆ, ಬಟ್ ಹೊಸ ಆಲೋಚನೆಗಳಿದೆಯಲ್ಲ, ಅನ್ಕನ್ವೆನ್ಷನಲ್ ಥಿಂಕಿಂಗ್ ಇದೆಯಲ್ಲ, ಅದನ್ನು ಯುವಕರಲ್ಲಿ ಇರ್ತದೆ. ಆ ಅನ್ಕನ್ವೆನ್ಷನಲ್ ಥಿಂಕಿಂಗ್ ಇಟ್ಕೊಂಡು, ಹೊಸ ಆಲೋಚನೆಗಳನ್ನು ಇಟ್ಕೊಂಡು, ಈಗ ಹೆಚ್ಚಾಗಿ ಸಂಖ್ಯೆಯಲ್ಲಿ ಜನಸಂಖ್ಯೆ ಇರ್ತಕ್ಕಂಥದ್ದು ಯುವಕರು, ಆದರೆ ಡಿಸಿಷನ್ ಮೇಕಿಂಗ್ ಅಲ್ಲಿ ಯುವಕರ ಪಾತ್ರನೇ ಕಡಿಮೆ ಅಲ್ವಾ? ನಮ್ಮ ಕ್ಯಾಬಿನೆಟ್ ಅಲ್ಲಿ ಅಂಡರ್ 50, ಅಂಡರ್ 40, ಅಂಡರ್ 30 ಎಷ್ಟು ಜನ ಇದ್ದಾರೆ ಮಿನಿಸ್ಟರ್ಸ್? ಮೋಸ್ಟ್ಲಿ ಒಬ್ರು ಇರ್ಬೇಕು. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಬಿಟ್ರೆ ಮೋಸ್ಟ್ಲಿ ಯಾರು ಅಂಡರ್ 50ನೇ ಇಲ್ಲ, ಅಂಡರ್ 40 ಪ್ರಶ್ನೆನೇ ಬರಲ್ಲ. ಆದರೆ ಜನಸಂಖ್ಯೆಯ ಈ 70% ಭಾಗ ಯುವಕರಿರ್ತಕ್ಕಂಥ. ಸೊ ಯುವಕರಿಗೆ ಅವಕಾಶ ಸಿಗಬೇಕು. ಯುವಕರು ಬಂದಾಗ ಬಹಳಷ್ಟು ಬದಲಾವಣೆಗಳಾಗ್ತವೆ. ಮತ್ತು ಮುಂದಿನ ದಿನಗಳಲ್ಲಿ ಯುವಕರಿಗೆ ಹೆಚ್ಚಾಗಿ ಆದ್ಯತೆಗಳು ಸಿಗ್ತವೆ ಸಮಾಜದಿಂದ ಅಂತ ನನ್ನ ಅಪೇಕ್ಷೆ ಇದೆ. ನಿಮಗೆ ಕೋಪ ಬರುತ್ತಾ ಸರ್? ಬರುತ್ತೆ, ಕೋಪ ಬರುತ್ತೆ. ಆದರೆ ಪಬ್ಲಿಕ್ ಮೀಡಿಯಂ ಬಂದಾಗ ಅದನ್ನು ನಾವು ಸ್ವಲ್ಪ ಕಂಟ್ರೋಲ್ ಮಾಡಬೇಕಂತ ಒಂದು ಸೆಲ್ಫ್ ರೆಸ್ಟ್ರೇನ್ ಅಂತ ಹೇಳ್ತೀರಿ, ಅದನ್ನು ಮಾಡಬೇಕಾಗುತ್ತೆ. ಸೊ ಸಮರ್ಥ ಅವರಿಗೆ ಯಾಕೆ ಜನ ವೋಟ್ ಮಾಡಬೇಕು? ಹಿ ಈಸ್ ರೆಪ್ರೆಸೆಂಟಿಂಗ್ ದಿ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಕ್ಷ ಇವತ್ತು ಈ ಸಮಾಜದಲ್ಲಿ ನಮ್ಮ ಸರ್ಕಾರದ ಮುಖಾಂತರ ಈ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥದ್ದು, ಈ ಸಮಾಜದ ಅತಿ ಬಡವರಿಗೆ ಏನು ಇವತ್ತು ಸಹಾಯ ಮಾಡ್ತಾ ಇದ್ದೀವಿ. ನಮ್ಮ ಗ್ಯಾರಂಟಿ ಸ್ಕೀಮ್ ಒಂದು ಕಡೆ ಬಿಟ್ಬಿಡಿ, ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಸರ್ಕಾರ ಇವತ್ತು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ನಮ್ಮ ಸರ್ಕಾರ ಮಾಡ್ತಾ ಇರತಕ್ಕಂಥ ಡೆವಲಪ್ಮೆಂಟ್ ನಿಮಗೆ ಗೊತ್ತಿರ್ಬೋದು, ಆಶ್ಚರ್ಯ ಆಗ್ಬೋದು. ನಾವು ಪ್ರಚಾರ ಮಾಡಲ್ಲ, ಇಷ್ಟೇ ನರೇಂದ್ರ ಮೋದಿ ಅವರು ಮಾಡ್ಬಿಟ್ಟಿದ್ರೆ ಇಡೀ ಪ್ರಪಂಚಕ್ಕೆ ಪ್ರಚಾರ ಮಾಡೋರು. ವಿ ಹ್ಯಾವ್ ಅಟ್ರಾಕ್ಟೆಡ್ 26% ಆಫ್ ದಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ವಿಚ್ ಕೇಮ್ ಟು ದಿ ಕಂಟ್ರಿ. ಈ ದೇಶಕ್ಕೆ ಬಂದಿದ್ದು ಹೊರ ದೇಶಗಳಿಂದ ಏನು ಬಂಡವಾಳ ಬಂತಲ್ಲ, ಅದ್ರದ್ದು 26% ಬರೀ ಕರ್ನಾಟಕಕ್ಕೆ ನಾವು ಅಟ್ರಾಕ್ಟ್ ಮಾಡಿದ್ದೀವಿ. ನಾವು ನಮ್ಮ ಗ್ರೋತ್ ರೇಟ್ ಇದೆಯಲ್ಲ, ಕೇಂದ್ರ ಸರ್ಕಾರಕ್ಕಿಂತ ಜಾಸ್ತಿ ಗ್ರೋತ್ ರೇಟ್ ಇವತ್ತು ಕರ್ನಾಟಕದಲ್ಲಿದೆ. ನಮ್ಮ GDP ದರ ಇದೆಯಲ್ಲ, ಕೇಂದ್ರ ಸರ್ಕಾರದ GDP-ಗಿಂತ ಜಾಸ್ತಿ ಇದೆ. ಅಂದ್ರೆ ವಿ ಆರ್ ಎ ಪ್ರೋಗ್ರೆಸಿವ್ ಗವರ್ಮೆಂಟ್, ವಿ ಆರ್ ಅಟ್ರಾಕ್ಟಿಂಗ್ ಇನ್ವೆಸ್ಟ್ಮೆಂಟ್, ವಿ ಆರ್ ಕ್ರಿಯೇಟಿಂಗ್ ಇಂಡಸ್ಟ್ರಿ, ವಿ ಆರ್ ಕ್ರಿಯೇಟಿಂಗ್ ಎಂಪ್ಲಾಯ್ಮೆಂಟ್. ಈಗ ನಾವು ಸ್ಟಾರ್ಟ್ಅಪ್ ಅಲ್ಲಿ ನಮ್ಮ ಸರ್ಕಾರ ಬಂದ ನಂತರ 21 ಪೊಸಿಷನ್ ಗಿದ್ವಿ ಸ್ಟಾರ್ಟ್ಅಪ್. ಇನ್ 3 years 5ನೇ ಪೊಸಿಷನ್ ಬಂದಿದ್ವಿ ಇಡೀ ಪ್ರಪಂಚದಲ್ಲಿ. ವಿ ಆರ್ ರೆಪ್ರೆಸೆಂಟಿಂಗ್ ಒಂದು ಕಡೆ ಡೆವಲಪ್ಮೆಂಟ್, ಇನ್ನೊಂದು ಕಡೆ ವಿ ಆರ್ ಫೋಕಸಿಂಗ್ ಆನ್ ಸಾಮಾಜಿಕ ನ್ಯಾಯ, ಬಡವರ ಕಾಳಜಿ, ಅವ್ರಿಗೆ ಸಿಗ್ಬೇಕಂತ ಸೌಲಭ್ಯಗಳು, ಅವ್ರಿಗೆ ಕೊಡ್ಬೇಕಂತ ಸಪೋರ್ಟ್. ಸೊ ಬ್ಯಾಲೆನ್ಸ್, ಇಲ್ಲಿಂದ ಸಂಪಾದನೆ ಮಾಡಿ ಇಲ್ಲಿ ಹಂಚ್ತಕ್ಕಂಥದ್ದು ಇದೆಯಲ್ಲ, ವೆಲ್ಫೇರ್ ಸ್ಟೇಟ್ ಏನ್ ಮಾಡಬೇಕು ಆ ಕರ್ತವ್ಯ ನಾವು ಮಾಡ್ತಾ ಇದೀವಿ. ನಮ್ಮ ಪಕ್ಷದ ಅಭ್ಯರ್ಥಿ ಸಮರ್ಥ, ನಮ್ಮ ಪಕ್ಷಕ್ಕೆ ನೀವು ಸಹಾಯ ಮಾಡಬೇಕು, ಆಶೀರ್ವಾದ ಮಾಡಬೇಕು. ಈ ಕೆಲಸ, ಈ ಡೆವಲಪ್ಮೆಂಟು ಮತ್ತೆ ಈ ಸಮಾಜವನ್ನು ದುರ್ಬಲ ವರ್ಗಕ್ಕೆ ನಾವೇನು ಸಹಾಯ ಮಾಡ್ತಾ ಇದ್ದೀವಿ ಅದನ್ನು ಕಂಟಿನ್ಯೂ ಆಗಬೇಕಲ್ಲ. ಸೊ ಅದಕ್ಕಾಗಿ ಕಾಂಗ್ರೆಸ್ ವೋಟ್ ಹಾಕಿ. ಸರ್, ಕ್ಯಾಂಪೇನ್ ಶುರುವಾಗಿ ಎಷ್ಟು ದಿನ ಆಯಿತು? CM ಕೂಡ ಬಂದರು, DCM ಕೂಡ ಬಂದರು, ನೀವು ಸಮುದಾಯದ ಲೀಡರ್ಸ್ ಕೂಡ ಬಂದ್ರಿ, ಎಲ್ಲ ಸಮುದಾಯದ ಲೀಡರ್ಸ್ಗಳು ಕೂಡ ಬಂದು ಹೋದ್ರು. ಬಟ್ ಜನರಲ್ಲಿ ಆಕ್ರೋಶ ಈಗಲೂ ಜೀವಂತವಾಗಿದೆಯಾ ಅಥವಾ ಕಮ್ಮಿ ಆಗಿದೆಯಾ? ನಿಮ್ಗೆ ಏನ್ ಅನ್ಸುತ್ತೆ? ವಾಟ್ ಈಸ್ ಗ್ರೌಂಡ್ ರಿಪೋರ್ಟ್? ಆಕ್ರೋಶ ಎಲ್ಲೂ ಇಲ್ಲ. ಅಂದ್ರೆ ನಮ್ಮವರಿಗೆ ಟಿಕೆಟ್ ಕೊಡ್ಲಿಲ್ಲ ಅನ್ನೋ ಅಸಮಾಧಾನ ಇತ್ತು, ನಿಷ್ಠ ಇರ್ಬೇಕಲ್ಲ, ಅದನ್ನು ಇರಬಾರ್ದು ಅಂದ್ರೆ ತಪ್ಪಾಗುತ್ತಲ್ಲ, ಕೇಳಬೇಕು. ಈಗ ನಾನು ಕೂಡ ಬಲವಾಗಿ ನಮ್ಮ ಸಮುದಾಯಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ದವನು, ಆದ್ರೆ ಯಾವುದೋ ಒಂದು ಕಾರಣಕ್ಕೆ ಆಗಿಲ್ಲ. ಮುಂದೆ ಆಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಅಂದ್ರೆ ಒಂದು ಸೀಟ್ನ ಇಟ್ಕೊಂಡು ನಾವು ಇಡೀ ಇದೇ ಒಂದು ನಾವು ಮುಗ್ಸಕ್ಕಾಗುತ್ತಾ? ಅಧ್ಯಾಯವನ್ನು ಮುಗ್ಸಕ್ಕಾಗುತ್ತಾ? ಈಗ 10 ಜನ ನಾವು ಶಾಸಕರು ಇದೀವಲ್ಲ, ಇದೇ ಪಾರ್ಟಿಯಿಂದ ಇದ್ದೀವಿ. ಬಿಜೆಪಿ ಅವರು ಅಷ್ಟು ಕಾಳಜಿ ತೋರಿಸ್ತಾ ಇದಾರೆ, ಅಯ್ಯೋ ಅಲ್ಪಸಂಖ್ಯಾತರಿಗೆ ಬಹಳ ಅನ್ಯಾಯ ಆಯ್ತು ಅಂತ ಬಿಜೆಪಿಯ ನಾಯಕರು ಮಾತಾಡ್ತಿರ್ತಾರೆ. ನೋಡಿದೆ, ಕೊಡ್ಬೇಕಾಗಿತ್ತು ನೀವೇ ದಾವಣಗೆರೆ ದೀಕ್ಷಣದಲ್ಲಿ. ಅಹಿಂದದವ್ರು ಕೊಟ್ಟಿದಾರಲ್ಲ ಅವರು. ಇಲ್ಲ, ಅಲ್ಪಸಂಖ್ಯಾತರ ಬಗ್ಗೆ ಅವ್ರು ಹೇಳ್ತಾ ಇದಾರಲ್ಲ ವಿಶೇಷವಾಗಿ. ಮೊನ್ನೆವರೆಗೂ ನಮ್ಮೆಲ್ಲ ವಿಷಾಕಾರ ಅವರು. ಈಗ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಇಂದ ಬಹಳ ಅನ್ಯಾಯ ಆಯ್ತು ಅಂದ್ರೆ, ಸ್ವಾಮಿ ನೀವೇ ಕೊಟ್ಬಿಡ್ಬೇಕಿತ್ತು. ನೀವೇ ನ್ಯಾಷನಲ್ ಪಾರ್ಟಿ. 224 ಒಂದು ಸೀಟ್ ಕೊಡೋದಿಲ್ಲ, 543 ಒಂದು ಸೀಟ್ ಕೊಡೋದಿಲ್ಲ, ಇಡೀ ಕ್ಯಾಬಿನೆಟ್ ಅಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ನರೇಂದ್ರ ಮೋದಿ ಕ್ಯಾಬಿನೆಟ್ ಅಲ್ಲಿ ಒಂದು ಅಲ್ಪಸಂಖ್ಯಾತರು ಇಲ್ಲ. ನೀವೇ ಕೊಡ್ಬೋದಿತ್ತಲ್ಲ ಒಂದು ದಾವಣಗೆರೆ ದಕ್ಷಿಣದಲ್ಲಿ ಅಲ್ವಾ? ಮತ್ತೆ ನೀವು ಕೊಡದೇ ಇರೋರು, ನೀವು ದ್ವೇಷಿಸೋರು, ನಿಮ್ಗೆ ಯಾವ ನೈತಿಕತೆ ಇದೆ ಇದ್ರ ಬಗ್ಗೆ ಮಾತನಾಡಕ್ಕೆ?
ಸುಮ್ಮನೆ ಬೆಂಕಿಯಲ್ಲಿ ಇನ್ನೂ ಸ್ವಲ್ಪ ಒಂದು ತುಪ್ಪ ಹಾಕ್ಬೇಕಂತೂ BJP-ಯವರು ಇದು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ಒಳ್ಳೇದೇನು ಅಂದರೆ ನೈಜ ಇಶ್ಯೂ ಬಗ್ಗೆ ಏನು ಚರ್ಚೆ ಆಗಬಾರ್ದು. ಅಲ್ಪಸಂಖ್ಯಾತರು, ಬಹುಸಂಖ್ಯಾತರು, ಹಿಂದೂ ಮುಸಲ್ಮಾನ್ ಅಂತ ಹೇಳ್ಕೊಂಡು ಚುನಾವಣೆ ಆಗ್ಬಿಟ್ರೆ ಸಾಕು ಅಂತ BJP-ಯವರು. ಆದ್ರೆ ಇನ್ನೂ 5-6 ದಿವಸ ಇದೆ. ನಾವು ನೈಜ ಇಶ್ಯೂಗಳ ಬಗ್ಗೆ ಚರ್ಚೆ ಮಾಡ್ತೇವೆ. ನಾವು ನೈಜ ಇಶ್ಯೂ ಅಂತ ಮಾತಾಡ್ತಿರುವಾಗ ಸರ್, ನನ್ನ ಅಬ್ಸರ್ವೇಷನ್ 3 ವಿಚಾರಗಳು ನನಗೆ ತುಂಬಾ ಅನ್ಸಿದ್ದು. ಒಂದು, ನಾನು ಜನರ ಹತ್ರ, ಲೀಡರ್ಸ್ಗಳ ಹತ್ರ ಅಲ್ಲ ನಾನು ಹೇಳ್ತಾ ಇರೋದು, ಲಿಟ್ರಲಿ ಜನರ ಹತ್ರ ಹೋಗಿ ಮಾತಾಡಿಸಿದಾಗ ಈ ಸಮುದಾಯಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಅನ್ನೋದು, ಅದ್ರ ಬಗ್ಗೆ ನೀವು ಕ್ಲಾರಿಫಿಕೇಶನ್ ಕೊಟ್ರಿ. ಅಂಡ್ ಸೆಕೆಂಡ್ ಥಿಂಗ್ ಈಸ್, ದಾವಣಗೆರೆ ನಾರ್ತ್ ಡೆವಲಪ್ ಆದಂಗೆ ದಾವಣಗೆರೆ ಸೌತ್ ಅಲ್ಲಿ ಅಷ್ಟೊಂದು ಡೆವಲಪ್ಮೆಂಟ್ ಇಲ್ಲ ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತೀರಿ? ನಾನು ಹೋರಾಡ್ತಾ ಇದ್ದೀನಲ್ಲ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಆದರೆ ಸ್ವಲ್ಪ ಬಿಗ್ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಒಂದು ಹಾಸ್ಪಿಟಲ್ ಬೇಕು, ಒಂದು ಗರ್ಲ್ಸ್ ಕಾಲೇಜ್ ಬೇಕು ಅಂತ ಹೇಳ್ತಾರೆ. ಕೆಲವು ಇಂಡಸ್ಟ್ರೀಸ್ಗೆ ಅದು ಮಾಡರ್ನೈಸ್ ಮಾಡೋದಕ್ಕೆ ಸರ್ಕಾರದ ಕಾರ್ಯಕ್ರಮ ಆಗಬೇಕು ಅಂತ ಹೇಳ್ತಾರೆ. ಈ ಥರದ್ದು ಕೆಲವು ಮೇಜರ್ ಡೆವಲಪ್ಮೆಂಟ್ಸು ಕೇಳಿರ್ತಕ್ಕಂಥದ್ದು. ಡೆವಲಪ್ಮೆಂಟ್ ಆಗಿಲ್ಲ ಅಂತಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಬೇರೆ ಟೌನ್ಸ್ ಇಂದ ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಇದೆ. ರೋಡ್ ಆಗಲಿ, ಚರಂಡಿ ವ್ಯವಸ್ಥೆ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ, ಅದೆಲ್ಲ ಇದೆ. ಆದರೆ ಇನ್ನೂ ಮೇಜರ್ ಡೆವಲಪ್ಮೆಂಟ್ಸ್ ಆಗಬೇಕು ಅಂತ ಅದನ್ನು ನಾವು ನಮ್ಮ ಸರ್ಕಾರ ಗಮನಕ್ಕೆ ತರೋಣ. ನಿಶ್ಚಿತವಾಗ್ಲೂ ಮಾಡಿಸ್ತೀವಿ ಅಂತ ನನಗೂ ಕೂಡ ವಿಶ್ವಾಸ ಇದೆ. ಓಕೆ. ಥರ್ಡ್ ಥಿಂಗ್ ಈಸ್, ಸಮರ್ಥ್ ಮತ್ತು ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂತ ಇಷ್ಟೊಂದು ವಿಶ್ವಾಸ ಇರೋರು ಇಂಡಿಪೆಂಡೆನ್ಸ್ ನ ಯಾಕೆ ವಾಪಸ್ ತಗೋಸ್ಕೊಳ್ತಾ ಇದ್ದಾರೆ? ಯಾಕೆ ಅವ್ರ ಮನೆಗಳಿಗೆ ಭೇಟಿ ಕೊಡ್ತಿದ್ದಾರೆ? ನಮ್ಮ ಪಕ್ಷದ ಕಾರ್ಯಕರ್ತರು ಆಗಲಿ, ನಾಯಕರಾಗಲಿ, ಅವರು ಇಂಡಿಪೆಂಡೆಂಟ್ ಆಗಿ ನಿಂತಾಗ ನಮ್ಮ ಪಕ್ಷದ ಕರ್ತವ್ಯ ಇಲ್ಲ, ಬೇಡ ಬನ್ನಿ ಪಕ್ಷದ ಗೆಲುವಿಗೆ ಸಹಾಯ ಮಾಡಿ, ಈ ಥರ ಮಾಡಬೇಡಿ ಅಂತ ಹೇಳಬೇಕಲ್ಲ. ಇಲ್ಲಾಂದ್ರೆ ನಮ್ಮ ಅಷ್ಟು ದುರಂಕಾರನ ನಮಗೆ ಎಂದೂ ಅಧಿಕಾರದಾಗಲಿ ಅಥವಾ ನಾವು ದೊಡ್ಡ ನ್ಯಾಷನಲ್ ಪಾರ್ಟಿ ಅಂತಾಗಲಿ ಅಥವಾ ನಮ್ಮ ಹತ್ರ ಯಾವುದೂ ಇಲ್ಲ. ಹೋಗಿ ಅಪೀಲ್ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅವ್ರು ವಿಡ್ರಾ ಮಾಡೋದು, ಸ್ಪರ್ಧಿಸೋದು ಅವರ ಹಕ್ಕದು. ಆದರೆ ನಾವು ವಿನಮ್ರತೆಯಿಂದ ಕೇಳ್ಕೋಬೇಕಲ್ಲ, ಕೇಳ್ಕೊಂಡಿದ್ದೀವಿ. ಮತ್ತೆ ಜನರಿಗೂ ವಿನಮ್ರತೆಯಿಂದ ಕೈ ಮುಗ್ದು ಮತ ಹಾಕಿ ಅಂತ ಕೇಳ್ಕೊತಾ ಇದ್ದೀವಿ. ನಮ್ಗೆ ಯಾವುದು ಕಾನ್ಫಿಡೆನ್ಸು, ಓವರ್ ಕಾನ್ಫಿಡೆನ್ಸ್ ಅಂತ ಇಲ್ವೇ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಯಾರು ಮತ ಹಾಕೋರೋ ಅವ್ರದ್ದೇ ಎಲ್ಲ ಅಧಿಕಾರ, ಅವರೇ ಮಾಲೀಕರು. ನಾವೆಲ್ಲರೂ ಅವರ ಕೆಲಸ ಮಾಡೋರು. ಸೊ ಆ ಭಾವನೆ ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ. ನನ್ನ ಲಾಸ್ಟ್ 2 ಪ್ರಶ್ನೆ ಸರ್. ಒಂದು ಪ್ರಶ್ನೆ ಏನು ಅಂತಂದ್ರೆ, ಈ ಸಲ ನಾವು ದಾವಣಗೆರೆ ದಕ್ಷಿಣ ಬಿಟ್ಟು ಕೊಟ್ರೆ ಇನ್ನು 15-20 ವರ್ಷ ನಾವು ಕೇಳಂಗಿಲ್ಲ ಅಂತ ಪರಿಸ್ಥಿತಿ ಬರುತ್ತೆ ಅಂತ ಮಾತಾಡ್ತಿದ್ದಾರೆ, ಅನಲೈಸ್ ಕೂಡ ಮಾಡ್ತಿದ್ದಾರೆ. ಅಲ್ಲ, ತಪ್ಪು. ಈಗ ನಿಮ್ಗೆ ಗೊತ್ತಿರ್ಬೋದು, ಈಗ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ನಡೀತಾ ಇದೆ. ಅಮೆಂಡ್ಮೆಂಟ್ ತರಕ್ಕೆ ಹೊರಟಿದ್ದಾರೆ ನರೇಂದ್ರ ಮೋದಿ ಅವರು. ಡಿಲಿಮಿಟೇಷನ್ ಈಗಲೇ ತುರಂತವಾಗಿ ಮಾಡಬೇಕು ಅಂತ, ಕ್ಷೇತ್ರ ಮರು ವಿಂಗಡಣೆ ಪ್ರಕ್ರಿಯೆ ಈಗ ಶುರು ಮಾಡಬೇಕು ಅಂತ. ಈಗ ಅಮೆಂಡ್ಮೆಂಟ್ ಈ ತಿಂಗಳಲ್ಲಿ ಆಗ್ಬಿಟ್ರೆ 28ಕ್ಕೆ ಹೊಸ ಕ್ಷೇತ್ರ ಆಗೋಗುತ್ತೆ. ನಿಶ್ಚಿತವಾಗ್ಲೂ ಅವಾಗ 2 ಕ್ಷೇತ್ರ ಆಗ್ಬಹುದು, ಒಂದು ಎಕ್ಸ್ಟ್ರಾ ಕ್ಷೇತ್ರ ಆಗುತ್ತೆ. ಅಲ್ಪಸಂಖ್ಯಾತರಿಗೂ ಅವಕಾಶ ಸಿಗುತ್ತೆ, ಎಲ್ಲ ಸಮುದಾಯಗಳಿಗೂ ಅವಕಾಶ ಸಿಗುತ್ತೆ. ಆ ಕಲ್ಪನೆನೂ ತಪ್ಪು. ಆ ಪ್ರಚಾರ ಮಾಡ್ತಾ ಇರ್ತಕ್ಕಂಥವ್ರು ಒಂದು ಬೇರೆ ಕೆಟ್ಟ ಆಲೋಚನೆಯಿಂದ ದಾರಿ ತಪ್ಪಿಸೋದಕ್ಕೆ ಅದು ಮಾಡ್ತಾ ಇರ್ತಕ್ಕಂಥ. ಫೈನಲಿ ದಾವಣಗೆರೆ ದಕ್ಷಿಣ ಅಂತಂದ್ರೆ ಸರ್, ಬರೀ ದಾವಣಗೆರೆ ಜಿಲ್ಲೆಯವರು ಅಷ್ಟೇ ನೋಡ್ತಾ ಇಲ್ಲ, ಇಡೀ ಸ್ಟೇಟ್ ನೋಡ್ತಾ ಇದೆ. ಆ ತರ ಚುನಾವಣಾ ಇಶ್ಯೂ ಆಗಿದೆ. ಒಂದು ವೋಟರ್ಸಿಗೆ ಮತ್ತೊಂದು ಸ್ಟೇಟ್ ಜನರಿಗೆ ಏನ್ ಹೇಳ್ತೀರಿ? ನಾನು ಇಷ್ಟೇ ಕೇಳ್ಕೊತೀನಿ ರಾಜ್ಯದ ಜನರಿಗೆ, ಯಾರಿಗೂ ವೋಟ್ ಹಾಕಿದ್ರು ಸಮಾಜ ಕಟ್ಟೋರ್ಗೆ ವೋಟ್ ಹಾಕಿ, ಬೇರೆ ಬೇರೆ ಮಾಡೋರ್ಗೆ ವೋಟ್ ಹಾಕ್ಬೇಡಿ. ಇದರಿಂದ ಲಾಭ ಯಾರ್ದೂ ಆಗೋದಿಲ್ಲ. ನಮ್ಮ ರಾಜಕಾರಣಕ್ಕೋಸ್ಕರ ನಾವು ಸಮಾಜಕ್ಕೆ ಬೆಂಕಿ ಇಟ್ಟವ್ರಿಗೆ ನಾವು ಏನಾದರೂ ಅವಕಾಶ ಮಾಡಿಕೊಟ್ರೆ, ಅವ್ರು ಬಂದು ಬೆಂಕಿ ಇಡುವಾಗ ಮುಗ್ಧ ಜನರಿಗೆ ಆಗುವ ತೊಂದರೆಗೆ ನಾವೇ ಹೊಣೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ಕಮ್ಯುನಲ್ ಫ್ಯಾಸಿಸ್ಟ್ ಕೋಮುವಾದಿ ಸಿದ್ಧಾಂತ ಯಾರು ಇಟ್ಕೊಂಡಿದಾರಲ್ಲ, ಅವ್ರ ಕೆಲಸನೇ ಬೆಂಕಿ ಹಚ್ಚೋದು. ಅದರ ಪರಿಣಾಮ ಸಾಮಾನ್ಯ ಜನರಿಗೆ ಅವರ ಜೀವನಕ್ಕಾಗಿ ಅದನ್ನು ಹೊಣೆಗಾರಿಕೆಯನ್ನು ತಗೊಂಡು ಈ ಚುನಾವಣೆಯಲ್ಲಿ ನೀವು BJPಗೆ ಆಗಲಿ ಕೋಮುವಾದಿ ಸಂಘಟನೆಗಳಿಗಾಗಿ ಸಹಾಯ ಮಾಡೋಕ್ಕೆ ಪ್ರಯತ್ನ ಇಲ್ಲ. ಅಂದರೆ ಪ್ರತಿಯೊಂದು ಚುನಾವಣೆಯಲ್ಲಿ ಫ್ರಮ್ ಎ ಪಂಚಾಯತ್ ಟು ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನಾವು ಕೋಮುವಾದಿ ಸಿದ್ಧಾಂತ ಇರ್ತಕ್ಕಂಥ ರಾಜಕಾರಣಿಗಳಿಗೆ, ರಾಜಕೀಯ ಪಕ್ಷಗಳಿಗೆ ಸೋಲಿಸಬೇಕು. ಆವಾಗಲೇ ಭಾರತ ದೇಶ ನಾವು ಉಳಿಸ್ಕೋಬಹುದು, ಸಮಾಜವನ್ನು ಒಗ್ಗೂಡಿಸಿ ಇಟ್ಕೋಬಹುದು. ಓಕೆ, ವೆಲ್ ಸರ್,
ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಸಬಾ. ವೆಲ್, ಇದು ರಿಜ್ವಾನ್ ಅರ್ಷದ್ ಅವರ ಮಾತಾಗಿತ್ತು. ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನುವಂತಹ ಹಠ ಪಣ ಅವರಲ್ಲಿ ಕಾಣ್ತಾ ಇರೋದನ್ನ ನಾವು ಗಮನಿಸಬಹುದು. ನೋಡೋಣ ಇವರು ಮಾಡ್ತಾ ಇರುವಂತಹ ಸ್ಟ್ರಾಟಜಿ, ಇವರು ಮಾಡ್ತಾ ಇರುವಂತಹ ವಹಿಸ್ತಾ ಇರುವಂತಹ ಶ್ರಮ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ. ಹೋಪ್ಫುಲಿ ಈ ಮಾತುಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾನು ಹೋಗ್ಬರೋ ಸಮಯ. ನಮಸ್ಕಾರ.